ಯಾಕೆ? ಬೇಗ ಬಾ. ನಮ್ಮಪ್ಪ ಅಲ್ವಾ, ಬೇಕು ಅಂತಾನೆ ಲೇಟ್ ಮಾಡ್ತಾ ಇದ್ದಾಳೆ. ಏನ್ ಮುಖ ನೋಡ್ತಾ ಇದ್ದೀರಾ? ನೀವೇನ್ ಹೆಲ್ಪ್ ಮಾಡೋದಕ್ಕೆ ಬಂದ್ರಾ? ಇಲ್ಲ ತಾನೇ, ಹೋಗ್ರಿ ಒಳಗೆ. ಸಿರಿ, ರಾಜ್ ಇಲ್ಲಂತಮ್ಮ. ಒಂದು 5 ನಿಮಿಷ ಬರ್ತೀನಿ ಅಂತ ಹೋದ ಕಣೆ. ಏನ್ ಕೆಲಸ ಅಂತೆ? ನನಗೇನೇ ಗೊತ್ತು. ನಾವು ಮಾಡ್ಕೊಂಡಿರೋ ಉಸಾಬರಿಗೆ ಆ ಹುಡುಗ ಸಹಾಯಕ್ಕೆ ಬರ್ತೀನಿ ಅಂತ ಹೇಳಿರೋದೇ ಹೆಚ್ಚು. ಅಂಥದ್ರಲ್ಲಿ ಹೇಗೆ ಕೇಳಿ? ಅಮ್ಮ, ನೀನು ಇವಳ ತರ ಮಾತಾಡೋದಕ್ಕೆ ಶುರು ಮಾಡಿದ್ಯಾ? ಏನು ಅಪ್ಪಂಗ್ ಉಸಾಬ್ರಿ ಅಂತ ಎಲ್ಲ ಹೇಳ್ತಿದ್ಯಾ? ಅಪ್ಪ ಬರ್ಲಿ ಇರು, ಹೇಳ್ತೀನಿ. ಸಿರಿ, ಮೊದಲು ನಿಮ್ಮಪ್ಪ ಸುರಕ್ಷಿತವಾಗಿ ಬರ್ಲಿ, ಆಮೇಲೆ ಏನ್ ಬೇಕಾದ್ರೂ ಹೇಳ್ಕೊ. ಆರಾಧನಾ, ಇವ್ರನ್ನ ಕರ್ಕೊಂಡು ಹೋಗಿ ತುಂಬಾ ಹೊತ್ತಾಯ್ತು. ಇಷ್ಟೊತ್ತಿಗಾಗ್ಲೇ ಸ್ಟೇಷನ್ಗೆ ಹೋಗಿರ್ತಾರೋ ಏನೋ. ನಾವಿನ್ನೂ ಇಲ್ಲೇ ಇದೀವಲ್ಲೇ. ನಾವು ಅವ್ರ ಹಿಂದನೇ ಹೋಗ್ಬೇಕಾಗಿತ್ತು. ಸರಿ, ನಾನು ಹೋಗ್ತೀನಿ. ಬೇಡ ಬೇಡ ಬೇಡ, ನೀನು ಒಬ್ಳೆ ಹೆಣ್ಮಗಳು, ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಡ. ಒಂದು 5 ನಿಮಿಷ ಇರು, ಆ ಹುಡುಗ ಬಂದ್ಬಿಡ್ತಾನೇನೋ ಅಂತ ನೋಡೋಣ. ಇದು ಮಾಡಕ್ ಬಿಡ್ತಿಲ್ಲ, ಅದು ಮಾಡಕ್ ಬಿಡ್ತಿಲ್ಲ. ಏನಮ್ಮ ನೀನು? ಒಂದು 5 ನಿಮಿಷ ಇರು ಕಣೆ. ಎಲ್ಲಿಗೆ ಹೋದ್ನಪ್ಪ ಈ ಹುಡುಗ? ಛೇ, ಆರಾಧನ್ ಅವ್ರಿಗೆ ಹೆಲ್ಪ್ ಬೇಕಿತ್ತು. ಅವ್ರು ಹೆಲ್ಪ್ ಮಾಡು ಅಂತ ಕೇಳಿದ್ರು ಒಟ್ಟಾರ ಬಿಟ್ಟು ಓಡ್ ಬಂದ್ಬಿಟ್ನಲ್ಲ. ನನ್ನ ಪರಿಸ್ಥಿತಿನ ಹೇಗೆ ಹೇಳೋದು? ನಾನು ಪೊಲೀಸ್ ಸ್ಟೇಷನ್ಗೆ ಬರೋಕ್ಕಾಗಲ್ಲ ಅಂತ ಹೇಗೆ ತಿಳಿಸೋದು? ಏನಪ್ಪ ಮಾಡೋದು? ಹೋದ್ರೆ ನಾನು ಸಿಗಾಕೊಳ್ತೀನಿ, ಹೋಗ್ಲಿಲ್ಲ ಅಂದ್ರೆ ಆರಾಧನ್ ಅವ್ರು ಬೇಜಾರು ಮಾಡ್ಕೋತಾರೆ. ಏನ್ ಮಾಡ್ಲಿ ನಾನೀಗ? 5 ನಿಮಿಷದಲ್ಲಿ ಬರ್ತಾರೆ ಅಂದಲ್ಲಮ್ಮ, ಎಲ್ಲಿ? ನನಗೂ ಗೊತ್ತಿಲ್ಲ ಕಣೆ. ಈಗಾಗ್ಲೇ ಲೇಟ್ ಆಗೋಯ್ತು. ಇನ್ನೊಂದು 5 ನಿಮಿಷದಲ್ಲಿ ಬರ್ತೀನಿ ಅನ್ನೋ ತರನೇ ಹೋದ ಆ ಹುಡುಗ. ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅಂತ ಇನ್ನು ಮಾತಾಡ್ಕೊಂಡು ನಿಂತಿರಿ. ಇನ್ನು ಎಷ್ಟೊತ್ತು ಕಾಯೋದು? ಛೇ, ಕಳ್ಳನ್ ತರ ಬಂದು ಕೂತಿದ್ದೀನಿ. ನನ್ನ ನೋಡ್ರೆ ನನಗೆ ಅಸಹ್ಯ ಅನಿಸ್ತಿದೆ. ವಿಧಿ ಇಲ್ವೇ? ಮೂರ್ತಿ ಅಂಕಲ್ ಮಾತು ಕೇಳಲೇಬೇಕು. ಪಾಪ, ಒಂದು ಹುಡುಗಿ ಹೆಲ್ಪ್ ಕೇಳಿದ್ರೆ ನನ್ನ ಕೈಲಿ ಮಾಡಕ್ ಆಗ್ತಿಲ್ವಲ್ಲ. ಯಾರು ಬರಲ್ಲ ಅಮ್ಮ. ನಮಗೆ ನಾವೇ ಎಲ್ಲ, ನಮ್ಮನ್ನ ನಾವೇ ನೋಡ್ಕೋಬೇಕು. ನಿನಗೂ ಅದೇ ತಾನೇ ಬೇಕಾಗಿರೋದು. ಅದಕ್ಕೆ ಇಲ್ಲಿ ಕಾಯ್ಕೊಂಡು ನಿಂತಿದ್ಯಾ. ಅಲ್ಲಿ ನಮ್ಮ ಅಪ್ಪಂಗೆ ಪೊಲೀಸರು ಚೆನ್ನಾಗಿ ಹೊಡಿಲಿ ಅಂತ ಹೊಡೆದು ಸಾಯಿಸ್ಬಿಟ್ರೆ ನೀನು ಆರಾಮಾಗಿರ್ಬೋದು. ಇದೇ ತಾನೇ ನಿನ್ ಪ್ಲಾನು. ಸಿರಿ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ಸಿರಿ, ಇರೋ 100 ಟೆನ್ಷನ್ಗಳ ಮಧ್ಯೆ ಏನೇ ಹೀಗೆ ಮಾತಾಡ್ತಿದ್ಯಾ? ನಿನ್ ಕಣ್ಮುಂದೆ ಆಗ್ತಿರೋದೆಲ್ಲ ನಿನಗೆ ಗೊತ್ತಾಗ್ತಿಲ್ವೇನೆ? ಮಹೇಶ್ ಅವರು ಮತ್ತಿನ್ನೇನು, ನಮ್ಮ ಅಪ್ಪ ಇಲ್ಲ ಅಂದ್ರೆ ನಿನಗೇನು ಯೋಚನೆ ಇರಲ್ವಲ್ಲ. ಇಲ್ಲಿ ಹೇಳೋರು ಇರಲ್ಲ, ಕೇಳೋರು ಇರಲ್ಲ. ನಾನು ನಿನ್ ತರಾನೇ ಅನಾಥೆ ಆಗ್ಬಿಡ್ಲಿ ಅನ್ನೋದೇ ನಿನ್ ಪ್ಲಾನ್ ಅಲ್ವಾ? ಸರಿ ಬಿಡು, ನಮ್ಮಪ್ಪ ಅಲ್ಲೇ ಇದ್ದು ಸಾಯ್ಲಿ. ಅವ್ರನ್ನ ಯಾರು ಬಿಡ್ಸ್ಕೊಂಡ್ ಬರೋದ್ ಬೇಡ.
ನಾನು ಒಬ್ಳೆ ಸ್ಟೇಷನಿಗೆ ಹೋಗಿ ಬರ್ತೀನಿ ಅಮ್ಮ. ಆರಾಧ್ನ 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 ಆಯ್ತು ಸುನಂದ, ಬರ್ತೀನಿ. ಸರಿ, ನಮ್ಮ ಯಜಮಾನ್ರ ಜೊತೆನೆ ಬರ್ತೀನಿ. ಓಕೆ. ಅಕ್ಕ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಏನಪ್ಪ ಗಣಿ, ಹೊಸ್ದಾಗಿ ಪೀಠಕ್ಕೆ ಹಾಕೊಂಡು ಮಾತಾಡೋದು ಬೇರೆ ಕಲ್ತ್ಬಿಟ್ಟಿದ್ಯಾ? ಸರಿ, ಏನಂತ ಹೇಳು. ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ, ಅದನ್ನ ನಿನ್ನ ಹತ್ರ ಹೇಳಬೇಕಿತ್ತು. ಏನ್ರಿ ಆಗಿದೆ ನಿಮಗೆ? ಮೈಗೆ ಹುಷಾರಿದೆ ತಾನೆ? ಹುಷಾರಾಗಿರೋದಕ್ಕೆ ಈ ನಿರ್ಧಾರ ಮಾಡಿರೋದು. ಒಗ್ಟೊಗ್ಟಾಗಿ ಮಾತಾಡಬೇಡ ಗಣಿ, ಅದೇನು ಅಂತ ಸರಿಯಾಗಿ ಹೇಳು. ದುಡ್ಡು ಏನಾದರೂ ಬೇಕಾಗಿತ್ತಾ? ಬೇಡಕ್ಕ, ಇಷ್ಟು ದಿನ ಈ ಮನೇಲಿ ದುಡ್ಡು ಈಸ್ಕೊಂಡೆ ನಾನು ಈ ಸ್ಥಿತಿಗೆ ಬಂದಿರೋದು. ಅದಕ್ಕೆ ಇವಾಗ ನಾನೇ ಈ ನಿರ್ಧಾರ ಮಾಡ್ತಾ ಇರೋದು. ನೀನು ಅದಕ್ಕೆ ಇಲ್ಲ ಅನ್ಬಾರ್ದು ಅಕ್ಕ. ಅದೇನು ಅಂತ ಒಂದ್ಸತಿ ಹೇಳು, ಅಲ್ಲೇ ಸುತ್ತಾ ಇದೆಯಲ್ಲೋ. ನಾನು ಕಾಂಚನಂಗೆ ಡೈವರ್ಸ್ ಕೊಡಬೇಕು ಅನ್ಕೊಂಡಿದ್ದೀನಿ. ಬೇಕಿದ್ರೆ ನಾನು ಅಳಿಯಂದ್ರ ಹತ್ರ ಮಾತಾಡ್ಲಾ? ನಾನು ಡಿವೋರ್ಸ್ ತಗೋಬೇಕು ಅನ್ಕೊಂಡಿದ್ದೀನಿ. ಆದ್ರೆ ಏನಾದ್ರೂ ಒಂದು ಕಾರಣ ಹೇಳಿ ಒಂದು ಒಳ್ಳೆ ಹುಡುಗರು ಕೊಟ್ಬಿಡೋಣ ರೀ. ಸರಿನಮ್ಮ, ಏನೋ ಅಪರೂಪ ಕೇಳ್ತಾ ಇದೆಯಾ? ನಾನು ಮೂರ್ತಿ ಹತ್ರ ಮಾತಾಡ್ತೀನಿ. ಇವಾಗ ನೋಡು, ಅಕ್ಕ ಬಡ್ಕೊಳಕ್ಕೆ ಶುರು ಮಾಡ್ತಾಳೆ. ಹಾಗೆಲ್ಲ ಮಾಡಬೇಡ ಕಣೋ ಅಂತ ಗೋಳಾಡ್ತಾಳೆ. ನಾನು ಮಾತ್ರ ಹೆವಿ ಟೈಟು, ಬಗ್ಗಲ್ಲ ಬಳ್ಕಲ್ಲ. ಗಣಿ, ಈ ವಯಸ್ಸಲ್ಲಿ ಡೈವೋರ್ಸ್ ಅಂತೆಲ್ಲ ಮಾತಾಡ್ತಿದ್ಯಲ್ಲ, ತಲೆ ಕೆಟ್ಟಿದ್ಯೇನೋ ನಿಂಗೆ? ಮದುವೆ ವಯಸ್ಸಿಗೆ ಬಂದಿರೋ ಮಗಳಿದಾಳ್ಕಣೋ ನಿಂಗೆ. ನೋಡು ಗಣಿ, ನಿಂಗೆ ಏನು ಬೇಕು ಹೇಳು, ಕಾರ ಬಂಗ್ಲೆನಾ ನಾನು ಕೊಡಿಸ್ತೀನಿ ಕಣೋ. ನೋಡು, ಡೈವೋರ್ಸ್ ಅಂತೆಲ್ಲ ಮಾತಾಡ್ಬೇಡ ಕಣೋ. ಇಲ್ಲ ಅಕ್ಕ, ನಾನು ಒಪ್ಪಲ್ಲ. ನನ್ನ ನೀನು ಸಂದಿಗ್ಧರ ಅಂತ ಅನ್ಕೊಂಡ್ಯಾ? ದುಡ್ಡಿನ ಆಸೆಗೆಲ್ಲ ಡಿವೋರ್ಸ್ ಕೊಡ್ತೀನಿ ಅಂತ ಅನ್ಕೋಬೇಡ. ನಂದು ನೀತಿ ಅಂದ್ರೆ ನೀತಿ. ನೋಡು, ನಾನು ಡೈವೋರ್ಸ್ ಕೊಡಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟಿದ್ದೀನಿ. ಬೇಡ ಗಣಿ, ಹಾಗನ್ಬೇಡ್ವೋ. ನೋಡು, ಯಾವುದು ಆಗಲ್ಲ ಅಂತ ಇರಲ್ಲ ಕಣೋ, ಯೋಚನೆ ಮಾಡು. ನಿಮ್ಮ ಭಾವನ್ಗೆ ಹೇಳಿ ನಿನಗೆ ಬಿಸ್ನೆಸ್ ಅಲ್ಲಿ 50% ಪಾರ್ಟ್ನರ್ಶಿಪ್ ಕೊಡಿಸ್ತೀನಿ ಕಣೋ. ಒಪ್ಕೊಳ್ಳೋ ಗಣಿ, ಪ್ಲೀಸ್ ಕಣೋ, ಪ್ಲೀಸ್. ಎಷ್ಟು? 50% ತಾನೇ? ಯೋಚನೆ ಮಾಡಿ ನೋಡ್ತೀನಿ. ಓ, ಅಷ್ಟು ಬೇಗ ಕನ್ಸ್ಕೊಂಡ್ಬಿಟ್ನಾ? ಅಕ್ಕ, ಏನಾದರೂ ಹೇಳಿದ್ಯಾ? ನಾನೇನು ಹೇಳಿಲ್ವಲ್ಲ. ಡೈವೋರ್ಸ್ ತಗೋತೇನೋ? ಸರಿ, ನಾನು ಮೂರ್ತಿ ಜೊತೆ ಮಾತಾಡ್ತೀನಿ. ಏನು ಮಾತಾಡ್ತೀಯಾ? ನನಗೆ ಕಾರು ಒಡವೆ ಏನಾದ್ರು ಕೊಡ್ಸೋಕೆ ಹೇಳ್ತೀಯಾ? ಇಲ್ಲ, ಡೈವೋರ್ಸ್ ಪೇಪರ್ಸ್ನ ರೆಡಿ ಮಾಡ್ಸಕ್ಕೆ ಹೇಳ್ತೀನಿ. ನೀನು ಸೈನ್ ಮಾಡಿಕೊಡು, ಕಾಂಚನ ಮತ್ತೆ ದಿಶಾನ ನಾನು ನೋಡ್ಕೋತೀನಿ. ತಲೆ ಕೆಟ್ಟಿದ್ಯಾನೋ ನಿಂಗೆ? ಈ ವಯಸ್ಸಲ್ಲಿ ಡೈವೋರ್ಸ್ ಬೇರೆ ಬೇಕಾ ನಿನಗೆ? ಆಗೋ ಕೆಲಸ ಮಾತಾಡು. ಡೈವೋರ್ಸ್ ಕೊಡ್ತಾನಂತೆ, ಡೈವೋರ್ಸ್. ಅಕ್ಕ, ಅಕ್ಕ, ಡೈವರ್ಸ್ ಬೇಕೇನ್ರಿ? ಡೈವರ್ಸು? ನಾನು ರಾಜ್ ಮನೆಗೆ ಯಾವಾಗ ವಾಪಸ್ ಬರ್ತಾನೆ, 1 ಲಕ್ಷ ನ್ಯಾಯವಾಗಿ ಯಾವಾಗ ದುಡಿತಾನೆ, ನನ್ನ ಮಗಳನ್ನ ಅವನಿಗೆ ಕೊಟ್ಟು ಮದುವೆ ಮಾಡಿ ಮನೆಗೆ ರಾಣಿ ಆಗಬೇಕು ಅಂತಿದ್ರೆ ನಿಮಗೆ ಡೈವರ್ಸ್ ಬೇಕಾ? ಎಲ್ಲಿಂದ ಬರುತ್ತೆ ರೀ ನಿಮಗೆ ಈ ಕಿತ್ತೋಗಿರೋ ಐಡಿಯಾ? ಅದು ಹಂಗಲ್ಲ ಕಂಚು. ನಮ್ಮ ಅಕ್ಕಂಗೆ ಈ ಥರ ಎಲ್ಲ ಹೇಳಿದ್ರೆ ಯಾಕಪ್ಪ ಗಣಿ ಹೀಗೆಲ್ಲ ಮಾತಾಡಬಾರ್ದು ಅಂತ ಹೊಟ್ಟೆ ಉರ್ಕೊಂಡು ಗಿಫ್ಟ್ ಕೊಡ್ತಾಳೆ ಅನ್ಕೊಂಡೆ. ನೋಡಿದ್ರೆ ಹೀಗಾಗೋಯ್ತೆ. ಅಯ್ಯೋ, ನಿಮ್ಮ ತಲೆ ಯಾವತ್ತೂ ಯೋಚನೆ ದೊಡ್ಡದಾಗಿರ್ಬೇಕು ಕಣ್ರಿ. ಬಿಡಿ ನನ್ನ ಸೆರಗನ. ಕಂಚು ಛೇ, ಏನೋ ಮಾಡೋಕ್ಕೋಗಿ ಏನಾಗೋಯ್ತಲ್ಲಪ್ಪ. ಆಟೋ
ಪಾಪ ಆರಾಧನವ್ರು ಒಬ್ಬರೇ ಹೋಗ್ತಿದ್ದಾರೆ. ನ್ಯಾಯವಾಗಿ ನೋಡೋಕೆ ಹೋದ್ರೆ ನಾನು ಅವ್ರ ಜೊತೆ ಹೋಗ್ಬೇಕಾಗಿತ್ತು. ಇಷ್ಟೊತ್ತು ನನಗೋಸ್ಕರ ವೆಯ್ಟ್ ಮಾಡ್ತಿದ್ದೀರೇನೋ. ನನ್ನಿಂದ ಎಷ್ಟು ತೊಂದರೆ ಆಗ್ತಿದೆ ಅವ್ರಿಗೆ. ಹೋಗಿ ಇಷ್ಟೊತ್ತಾಯ್ತು, ಒಂದ್ ಫೋನ್ ಮಾಡ್ಬೇಕು ಅನ್ನೋ ಜವಾಬ್ದಾರಿ ಇಲ್ವಾ ಅವಳಿಗೆ? ಮಾಡ್ತಾಳಿರೆ. ಪಾಪ ಅಲ್ಲಿ ಏನಾಗಿದೆಯೋ ಏನೋ. ನನಗೂ ನಿನಗೂ ಏನೇ ಗೊತ್ತಾಗುತ್ತೆ? ಕೂತ್ಕೊಂಡು ಮಾತಾಡೋದು ಸುಲಭ. ಪೊಲೀಸ್ ಸ್ಟೇಷನ್ ಅಲ್ಲಿ ಇನ್ಸ್ಪೆಕ್ಟರ್ ಎದುರುಗಡೆ ಮಾತಾಡೋದು ಎಷ್ಟು ಕಷ್ಟ ಅಂತ ಗೊತ್ತಾ ನಿನಗೆ? ಅಂದ್ರೆ ಏನಿವಾಗ ನನ್ಗೆ ಸ್ಟೇಷನ್ಗೆ ಹೋಗಕ್ ಧೈರ್ಯ ಇಲ್ಲ, ಬರೀ ಕುತ್ಕೊಂಡು ಮಾತಾಡ್ತೀನಿ ಅಂತ ಹೇಳ್ತಿದ್ಯಾ? ಮಾ ತಾಯಿ, ನಿನ್ ಜೊತೆ ವಾದ ಮಾಡೋ ಶಕ್ತಿ ನನಗಿಲ್ಲ. ಸುಮ್ಮನೆ ಇದ್ದು ಬಿಡು. ರೇವತಿ ಅಕ್ಕ, ತಗೋ ತಿಂಡಿ ಸ್ವಲ್ಪ ಆದರೂ ತಿನ್ನು. ಬೆಳಗ್ಗೆಯಿಂದ ಇದೇ ಆಗೋಯ್ತು. ಮನೇಲಿ ತಿಂಡಿ ಮಾಡಿದಿರೋ ಇಲ್ವೋ, ಸ್ವಲ್ಪ ಆದರೂ ತಿಂಡಿ ತಿನ್ನಿ. ಇಷ್ಟೆಲ್ಲ ಆದ್ರೂ ನಿಮಗ್ ನಮ್ಮ ಮೇಲೆ ಕೋಪ ಇಲ್ವಾ? ತಿಂಡಿ ತಿನ್ನು ಅಂತ ಹೇಳೋದಕ್ಕೆ ಕೋಪ ಯಾಕೆ? ಸಿರಿ, ನೀನು ತಿಂಡಿ ತಿನ್ನು. ರೇವತಿ ಅಕ್ಕ, ನಾವು ಸ್ಟೇಷನ್ಗೆ ಹೋಗದಿರೋದಕ್ಕೆ ನಮ್ಮೇಲೆ ನಿಮಗೆ ಕೋಪ ಬಂದಿದೆ ಅಂತ ಗೊತ್ತು. ಆದರೆ ನಮ್ಮೇಲಿರೋ ಕೋಪನ ಅನ್ನದ ಮೇಲೆ ತೋರ್ಸೋದು ತಪ್ಪಲ್ವಾ? ತಿನ್ನಿ ರೇವತಿ ಅಕ್ಕ. ನೀವು ತಿನ್ನಿ ಚಂದ್ರಣ್ಣ. ನಮ್ಮಪ್ಪ ಈ ವಟಾರದಲ್ಲಿರೋದು ನಿಮ್ಗೆ ಮುಳ್ಳು ಚುಚ್ದಂಗ್ ಆಗಿದೆ ಅಲ್ಲ? ಇವಾಗ ನಿಮಗೆ ಖುಷಿ ಆಯ್ತಾ? ಹೊಟ್ಟೆ ತುಂಬಾ ಹಾಲು ಕುಡೀರಿ. ಯಾಕೆ ಈ ತಿಂಡಿ ತಿನ್ನು ಅನ್ನೋ ಡ್ರಾಮಾ? ಯಾಕಮ್ಮ ಸರಿ ಹಾಗೆ ಹೇಳ್ತೀಯಾ? ನಾವು ಹೇಳಿದ ತಪ್ಪ ಆಗಿದ್ರೆ? ಹಾಗಾದ್ರೆ ನಮ್ಮಪ್ಪ ಜೈಲಿಗೆ ಹೋಗಿದ್ ಸರಿನಾ?